ಮನೇಲಿರುವಂಥ ಕೆಲವು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಹೋಮ್ ಮೇಡ್ ಕಬಾಬ್ ಪ್ರೀಮಿಕ್ಸ್ ಪೌಡರ್ ಮಾಡಿಕೊಂಡು ಇದರಿಂದ ರುಚಿಯಾಗಿರುವಂಥ ವೆಜ್ ಅಥವಾ ನಾನ್ ವೆಜ್ ಕಬಾಬ್ ನೀವು ಯಾವುದೇ ಕ್ಷಣದಲ್ಲಾದರೂ ಮಾಡ್ಕೋಬೋದು. ಅಡಿಟಿವ್ಸ್ ಆಗಲಿ, ಕಲರ್ ಆಗಲಿ, ಪ್ರಿಸರ್ವೇಟಿವ್ಸ್ ಆಗಲಿ ಯಾವುದೇ ಹಾಕದೆ ನೀವು ಈ ರೀತಿ ಒಂದ್ಸತಿ ಕಬಾಬ್ ಪ್ರೀಮಿಕ್ಸ್ ಮಾಡಿಕೊಂಡು ಅಂಗಡಿಗಿಂತಲೂ ರುಚಿಯಾಗಿರುವಂಥ ಕಬಾಬ್, ಅದು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಯಾವುದನ್ನಾದರೂ ನೀವು ಮಾಡ್ಕೊಳ್ಳೋದಕ್ಕೆ ಒಂದ್ಸತಿ ನೀವು ಈ ಕಬಾಬ್ ಪ್ರೀಮಿಕ್ಸ್ ಒಂದು ರೆಡಿ ಮಾಡಿ ಇಟ್ಕೋಬೋದು. ಕಬಾಬ್ ಪ್ರೀಮಿಕ್ಸ್ ಮಾಡೋದಕ್ಕೆ ಯಾವುದಾದ್ರು ಒಂದು ಕಪ್ ಮೆಜರ್ಮೆಂಟಲ್ಲಿ ನೀವು ಅದನ್ನೆಲ್ಲ ಹಾಕ್ಕೋಬೇಕು. 1 ಕಪ್ಪಷ್ಟು ಕಾರ್ನ್ಫ್ಲವರ್, 1 ಕಪ್ಪಷ್ಟು ಅಕ್ಕಿ ಹಿಟ್ಟು, 3/4 ಕಪ್ಪಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1/4 ಕಪ್ಪಷ್ಟು ಧನಿಯಾ ಪುಡಿ, 1/4 ಕಪ್ಪಷ್ಟು ಗರಂ ಮಸಾಲ, 4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, 4 ಟೇಬಲ್ ಸ್ಪೂನಷ್ಟು ಉಪ್ಪಿನ ಪುಡಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ನಿಮಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಬೇರೆ ಕಲರೆಲ್ಲ ಹಾಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಖಾರಕ್ಕೆ ನೀವು ಬೇಕಂದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ನೀವು ಚಿಲ್ಲಿ ಪೌಡರ್ನ ಅಡುಗೆ ಮಾಡೋವಂಥ ಟೈಮಲ್ಲಿ ಟೇಸ್ಟ್ ಚೆಕ್ ಮಾಡಿಕೊಂಡು ಹಾಕೋಬೋದು. ಒಂದು ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಥವಾ ಮಿಕ್ಸಿ ಜಾರಲ್ಲಿ ಹಾಕಿ ಪಲ್ಸ್ ಮಾಡಲಿ 1-2 ಸತಿ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿದು ಮಿಕ್ಸ್ ಆಗುತ್ತೆ. ನಂತರ ಒಂದು 8 ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸುಮಾರು 2 ತಿಂಗಳು 3 ತಿಂಗಳವರೆಗೂ ಯಾವುದೇ ಕಾರಣಕ್ಕೂ ಇದು ಹಾಳಾಗಲ್ಲ. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಇನ್ನೂ ತುಂಬ ದಿನದವರೆಗೂ ಇದಿರುತ್ತೆ. ಬೇಕಂದಾಗ ದಿಢೀರಾಗಿ ನೀವು ಇದನ್ನು ಉಪಯೋಗಿಸ್ಕೊಂಡು ವೆಜ್ ಅಥವಾ ನಾನ್ ವೆಜ್ ಕಬಾಬ್ ನೀವು ಮಾಡ್ಕೋಬೋದು. ಕಬಾಬ್ ಪ್ರೀಮಿಕ್ಸ್ ರೆಡಿಯಾಗಿದೆ. ಇದನ್ನು ಉಪಯೋಗಿಸ್ಕೊಂಡು ಕೆಲವು ರೆಸಿಪೀಸ್ ನೋಡ್ಕೊಂಬರೋಣ. ಮೊದಲನೇದಾಗಿ ಫಿಶ್ ಫ್ರೈ ಮಾಡಲಿಕ್ಕೆ 1 ಮೊಟ್ಟೆ, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನಷ್ಟು ವಿನೆಗರ್ ಹಾಕ್ಕೊಂಡಿದ್ದೀನಿ. ವಿನೆಗರ್ ಬದಲಾಗಿ ನೀವು 1 ನಿಂಬೆಹಣ್ಣಿನ ರಸ ಹಾಕಿ ಮೊದಲು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಸುಮಾರು ಅರ್ಧ ಕೆಜಿಯಷ್ಟು ಫಿಶ್ಗೆ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಬೈಂಡಿಂಗಿಗೆ ತಗಷ್ಟು ಈ ಕಬಾಬ್ ಪೌಡರ್ನ ಹಾಕೋಣ. ಸುಮಾರು 100 ಗ್ರಾಮಷ್ಟು ಪೌಡರ್ನ ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಮೊದಲು ಆ ವೆಟ್ ಇಂಗ್ರೀಡಿಯೆಂಟ್ ಜೊತೆಗೆ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಈ ರೀತಿ ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ನಂತರ ಫಿಶ್ಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ, ನಿಮಗೆ ಕೈಯಲ್ಲಿ ಕಲರ್ ಗೊತ್ತಾಗುತ್ತೆ. ಯಾವುದೇ ಕಲರ್ ಹಾಕ್ತಲೇ ನಾವು ಈಸಿಯಾಗಿ ಮನೇಲೇ ಈ ರೀತಿ ಕೆಲವೇ ಇಂಗ್ರೀಡಿಯೆಂಟನ್ನು ಉಪಯೋಗಿಸ್ಕೊಂಡು ಫ್ರೆಶ್ ಆಗಿ ಕಬಾಬ್ ಪೌಡರ್ ಮಾಡ್ಕೋಬೋದು. ತುಂಬ ರುಚಿಯಾಗೂ ಇರುತ್ತೆ, ಬೈಂಡಿಂಗು ಕೂಡ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ ಕೂಡ ಚೆನ್ನಾಗಿರುತ್ತೆ. ಒಂದು ಸತಿ ಇದನ್ನೆಲ್ಲ ಹಚ್ಚಿ ಒಂದು 10 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಇದನ್ನು ಬಿಟ್ಬೇಡ. ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ನಂತರ ನಾವು ಫ್ರೈ ಮಾಡ್ಕೋಬೋದು. ಫ್ರೈ ಮಾಡೋವಂಥ ಟೈಮಲ್ಲಿ ಫಿಶ್ ಮೇಲ್ಗಡೆಗೆ ಸ್ವಲ್ಪ ಈ ಪೌಡರ್ನ ಕೂಡ ಹಚ್ಕೊಳ್ಳೋದ್ರಿಂದ ಮೇಲ್ಗಡೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಸೊ ಒಂದು ಪ್ಲೇಟಲ್ಲಿ ಕಬಾಬ್ ಪೌಡರ್ನ ಹಾಕಿ ವೆಟ್ಟಾಗಿರುವಂಥ ಪೀಸ್ನ ಫಸ್ಟ್ ಈ ಪೌಡರಲ್ಲಿ ಹೊರಳಿಸ್ಕೊಳ್ಳೋಣ. ಎರಡೂ ಕಡೆಗೂ ಚೆನ್ನಾಗಿದ್ದನ್ನು ಆ ಪೌಡರಲ್ಲಿ ಅಂಟ್ಕೊಂಡ ನಂತರ ತವಾ ಮೇಲೆ ಡೀಪ್ ಫ್ರೈ ಮಾಡ್ಕೊಳ್ಳೋ ಬದಲಾಗಿ ಈ ರೀತಿ ಶಾಲೋ ಫ್ರೈ ಮಾಡ್ಕೋಬೋದು. ಎಣ್ಣೆಲಿ ಡೀಪ್ ಫ್ರೈ ಮಾಡೋದ್ರಿಂದ ಕೆಲವೊಮ್ಮೆ ಆ ಕೋಟಿಂಗ್ ಬಿಚ್ಚೋಗುತ್ತೆ. ಈ ರೀತಿ ತವಾ ಮೇಲೆ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ, ಫಿಶ್ ಕೂಡ ಚೆನ್ನಾಗಿ ಬೇಯುತ್ತೆ. ಬೇಯಿಸೋಂಥ ಟೈಮಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳೋದ್ರಿಂದ ಆ ಕರಿಬೇವುದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸರ್ವಿಂಗ್ ಟೈಮಲ್ಲಿ ಮೇಲ್ಗಡೆ ನಿಂಬೆ ರಸ ಹಾಕಿ ಬಿಸಿ ಬಿಸಿಯಾಗಿರುವಂಥ ಫಿಶ್ ಫ್ರೈ ಸರ್ವ್ ಮಾಡಿ. ನೋಡಿ, ಫಿಶ್ ಕೂಡ ಚೆನ್ನಾಗಿ ಬೆಂದಿದೆ, ಹಾಗೆ ಆ ಕೋಟಿಂಗ್ ಮತ್ತು ಆ ಕ್ರಿಸ್ಪಿನೆಸ್ ಮತ್ತು ಆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ವೆಜಿಟೇರಿಯನ್ಗೋಸ್ಕರ ಒಂದು ಪನ್ನೀರ್ ರೆಸಿಪಿ ನೋಡ್ಕೊಂಬರೋಣ. ಪನ್ನೀರಿಗೆ ಒಂದು ಸ್ವಲ್ಪ ಮೊದಲು ಉಪ್ಪು ಹಾಕಿ ಕಲಿಸ್ಕೋಬೇಕು. ಸ್ವಲ್ಪ ಉಪ್ಪೆಲ್ಲ ಅದಕ್ಕೆ ಅಂಟ್ಕೊಂಡ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕೋಟಿಂಗಿಗೆ ಬೇಕಾಗುವಷ್ಟು ಕಬಾಬ್ ಪ್ರೀಮಿಕ್ಸ್ ಹಾಕಿ ನಂತರ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ನಾನು ಇದಕ್ಕೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದ್ದೆ, ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೂ ಸುಮಾರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೋಬೋದು. ವೆಜಿಟೇರಿಯನ್ಸ್ಗೂ ಸುಮಾರು ಆಪ್ಷನ್ಸ್ ಇದೆ. ಇದೇ ಕಬಾಬ್ ಪೌಡರ್ನ ನೀವು ಆಲೂಗಡ್ಡೆಗೆ ಹಚ್ಬಿಟ್ಟು ಆಲೂ ತವಾ ಫ್ರೈ ಮಾಡ್ಕೋಬೋದು, ಬದನೆಕಾಯಿಗೆ ಹಚ್ಬಿಟ್ಟು ಬದನೆಕಾಯಿ ತವಾ ಫ್ರೈ ಮಾಡ್ಕೋಬೋದು, ಕಾಲಿಫ್ಲವರ್ನ ಉಪಯೋಗಿಸ್ಕೊಂಡು ಕಾಲಿಫ್ಲವರ್ 65 ಮಾಡ್ಕೋಬೋದು. ಈ ರೀತಿ ವೆರೈಟಿ ರೆಸಿಪೀಸ್ ಟ್ರೈ ಮಾಡ್ಬೋದು. ನಾನ್ ವೆಜಿಟೇರಿಯನ್ಸ್ಗೆ ಫಿಶ್ ಫ್ರೈ ಅಷ್ಟೇ ಅಲ್ಲದೆ ಇದರಿಂದ ಚಿಕನ್ ಕಬಾಬ್ ಕೂಡ ರೆಸಿಪಿ ಟ್ರೈ ಮಾಡ್ಬೋದು. ಒಂದು ಸತಿ ಕಬಾಬ್ ಪೌಡರ್ ಮಾಡಿಟ್ಕೊಂಡ್ರೆ ವೆರೈಟಿ ರೆಸಿಪೀಸ್ ನೀವು ಟ್ರೈ ಮಾಡ್ಬೋದು. ಯಾವುದೇ ರೆಸಿಪಿ ಮಾಡಿದ್ರೂ ರುಚಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಹಾಕಿರೋಂಥ ಮಸಾಲೆ ಇರ್ಬೋದು, ಹಾಗೆ ಆ ಕೋಟಿಂಗ್ ಇರ್ಬೋದು, ಅಕ್ಕಿ ಹಿಟ್ಟಿಂದ ಕ್ರಿಸ್ಪಿನೆಸ್ ಇರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಸರ್ವಿಂಗ್ ಟೈಮಲ್ಲಿ ಮೇಲ್ಗಡೆ ಇದಕ್ಕೆ ಸ್ವಲ್ಪ ನಿಂಬೆ ರಸ ಮತ್ತು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೀನ್ ಚಟ್ನಿ ಜೊತೆಗೆ ಅಥವಾ ಸಾಸ್ ಜೊತೆಗೆ ನೀವು ಪನ್ನೀರ್ ಕಬಾಬ್ನ ಕೂಡ ಸರ್ವ್ ಮಾಡ್ಬೋದು ಅಥವಾ ಪನ್ನೀರ್ ಫ್ರೈನ ಸರ್ವ್ ಮಾಡ್ಬೋದು. ಟ್ರೈ ಮಾಡಿ ಒಂದು ಸರ್ತಿ.